ಅನೇಕರು ಗೆದ್ದಲ ಹುಳುಗಳಂತೆ ಸೇವೆಯಲ್ಲಿಯೂ ಸಾಮಾಜಿಕ ಕಾರ್ಯಗಳಲ್ಲಿಯೂ ತುಂಬ ಚಟುವಟಿಕೆಯುಳ್ಳವರಾಗಿರ್ತಾರೆ. ಆದರೆ ದೇವರಿಂದ ದೂರವಾಗಿದ್ದಾರೆ. ನಾವು ಹೇಗಿದ್ದೇವೆ? ವಂದನೆಗಳು ಪ್ರಿಯರೇ. ದೈವಾನ್ವೇಷಣೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಸಮಾಧಾನವೆಂದರೆ ಈಗಿನ ಹಾಗೂ ಭವಿಷ್ಯದ ಕುರಿತಾಗಿ ಯಾವ ಚಿಂತೆ ಇಲ್ಲದೆ ಇರುವ ಅನುಭವವಾಗಿದೆ. ಈ ಅನುಭವ ನಮಗೆ ಎಷ್ಟೋ ಅಗತ್ಯವಾಗಿದೆ. ನೀವು ಇದನ್ನು ಹೊಂದಿಕೊಳ್ಳಲು ಬಯಸುವರಾದರೆ ಬನ್ನಿರಿ, ನಮ್ಮನ್ನು ದೇವರ ಆತ್ಮನ ವಶಕ್ಕೆ ಒಪ್ಪಿಸಿಕೊಟ್ಟು ಆತನ ಮೂಲಕ ವಾಕ್ಯದಲ್ಲಿ ನಿಜ ಸಮಾಧಾನ ಹೊಂದಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಘನತೆ ಮಾನ ಪ್ರಭಾವಗಳನ್ನು ಹೊಂದತಕ್ಕಂಥ ದೇವರು ನೀನೊಬ್ಬನೇ, ನಿಜವಾದ ದೇವರು ನೀನೊಬ್ಬನೇ. ಅದಕ್ಕಾಗಿ ನಾವು ನಿನ್ನನ್ನು ಆರಾಧಿಸ್ತೇವೆ. ಈ ಒಂದು ಸಮಯದಲ್ಲಿ ಈ ಸಮಯವನ್ನು ಸಹ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀನು ಮಾತನಾಡುವಂಥ ದೇವರು. ನಮ್ಮ ಪ್ರಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು, ವಾಕ್ಯಗಳಿಂದ ಪೋಷಿಸಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ತಂದೆಯಲ್ಲಿ ಕೇಳಿಕೊಂಡ ನಮ್ಮ ಪ್ರಭುವಾಗಿರುವ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ ಎಂಬುದಾಗಿ. ಪ್ರಿಯರೇ, ಇನ್ನೊಂದು ವಿಶೇಷ ನಿಯಮವನ್ನು ನೋಡೋಣ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಅಂದರೆ ನೀನು ದೇವರ ಅನ್ಯೋನ್ಯತೆಯಿಂದ ದೂರವಾಗಿದ್ದಿ ಮತ್ತು ಶರೀರ ಭಾವವು ಮರಣವಾಗಿದೆ. ವಿಶ್ವಾಸಿಯಲ್ಲಿ ವಾಸವಾಗಿರುವ ಪವಿತ್ರಾತ್ಮನು ಜೀವವನ್ನು ಸಮಾಧಾನವನ್ನು ಉಂಟುಮಾಡುತ್ತಾನೆ. ನಾವು ಪಾಪ ಮಾಡಿದಾಗ ಆತನ ಬಳಿಗೆ ಬಂದು ಒಪ್ಪಿ ಅರಿಕೆ ಮಾಡಬೇಕು. ಆತನು ನಮ್ಮನ್ನು ತೊಳೆಯುವುದಕ್ಕೆ ಬಿಡಬೇಕು. ಇದು ನಮ್ಮ ಅನ್ಯೋನ್ಯತೆಯನ್ನು ಮರುಸ್ಥಾಪಿಸುತ್ತದೆ. ಪ್ರಿಯರೇ, ಆತನು ಕೊಡುವ ಜೀವವು ಪೂರ್ಣ ಸಂತೃಪ್ತಿಯನ್ನು ಕೊಡುತ್ತದೆ ಹಾಗೂ ನಮ್ಮ ಎಲ್ಲ ಸಾಮರ್ಥ್ಯಗಳನ್ನು ಉಪಯೋಗಿಸುವಂತೆ ಮಾಡುತ್ತದೆ. ಜೀವಿತವನ್ನು ಪೂರ್ಣವಾಗಿ ಜೀವಿಸುವುದು ಎಂಥ ಅದ್ಭುತವಾಗಿದೆ! ಅನೇಕರು ಈ ದಿನಗಳಲ್ಲಿ ತಾವು ಇಂಥ ಜೀವಿತ ನಡೆಸುತ್ತಿದ್ದೇವೆಂದು ನೆನೆಸುತ್ತಾರೆ. ಆದರೆ ದೇವರು ದಯಪಾಲಿಸುವ ಜೀವಿತದೆದುರಿಗೆ ಇದು ಯಾವ ಲೆಕ್ಕಕ್ಕೂ ಬರುವುದಿಲ್ಲ. ಪ್ರಿಯರೇ, ಸಮಾಧಾನವೆಂದರೆ ಈಗಿನ ಹಾಗೂ ಭವಿಷ್ಯದ ಕುರಿತಾಗಿ ಯಾವ ಚಿಂತೆ ಇಲ್ಲದೆ ಇರುವ ಅನುಭವವಾಗಿದೆ. ಈ ಅನುಭವ ನಮಗೆ ಎಷ್ಟು ಅಗತ್ಯವಾದದ್ದು! ಒಂದು ವಿಷಯವಂತೂ ಸತ್ಯ: ನೀನು ಶರೀರಾಧೀನ ಸ್ವಭಾವಕ್ಕನುಸಾರವಾಗಿ ಜೀವಿಸುವ ಒಬ್ಬ ದೇವರ ಮಗುವಾಗಿರುವುದಾದರೆ ನೀನು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿರುವುದಿಲ್ಲ, ಇರುವುದಕ್ಕಾಗುವುದೂ ಇಲ್ಲ. ಮೇಲಂತಸ್ತಿನಲ್ಲಿ ಯೇಸು ಪೇತ್ರನಿಗೆ ಹೇಳಿದನು, ನಾನು ನಿನ್ನನ್ನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲಿಲ್ಲ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 8ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಯೇಸು ಇದನ್ನು ಸತ್ಯವಾಗಿಯೇ ಹೇಳಿದನು. ನಾವು ಪಾಪ ಮಾಡುವರಾಗಿದ್ದು ಶರೀರಾಧೀನರಾಗಿಯೇ ಜೀವಿಸುತ್ತಿದ್ದಲ್ಲಿ ಆತನು ನಮ್ಮೊಂದಿಗೆ ಅನ್ಯೋನ್ಯತೆಯಲ್ಲಿರುವುದಿಲ್ಲ. ಹಾಗಾದರೆ ನಾವೇನು ಮಾಡಬೇಕು ಎಂದು ಯಾರಾದರೂ ಕೇಳಬಹುದು. ಸೀಮೋನ್ ಪೇತ್ರನು ಮಾಡಿದಂತೆ ಮಾಡು. ಅವನು ತನ್ನ ಕಾಲುಗಳನ್ನು ಚಾಚಿ ಕರ್ತನು ಅವುಗಳನ್ನು ತೊಳೆಯಲು ಬಿಟ್ಟನು. ನಾವು ಕೂಡ ಆತನ ಬಳಿಗೆ ಬಂದು ಅರಿಕೆ ಮಾಡಬೇಕು. ಯೋಹಾನ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾವು ಅಂದರೆ ಯಾರು? ಅಂದರೆ ಕ್ರೈಸ್ತರು. ಆತನು ನಂಬಿಗಸ್ತನೂ ನೀತಿವಂತನೂ ಆಗಿದ್ದಾನೆ. ಯಾಕೆಂದರೆ ಆತನ ರಕ್ತ ನಮ್ಮನ್ನು ತೊಳೆದು ಶುದ್ಧ ಮಾಡುತ್ತದೆ. ಹಳೆಯ ಸ್ವಭಾವವು ಎಷ್ಟು ಕೆಟ್ಟದಾಗಿದೆ ಎಂದು ನಾವು ತಿಳಿಯಲಾರೆವು. ಆದರೆ ಶುದ್ಧತೆಗಾಗಿ ಆತನ ಬಳಿಗೆ ಹೋಗಲೇಬೇಕು. ಪ್ರೀತಿಯುಳ್ಳ ದೇವಜನರೇ, ದೇವರ ಮಗನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಎಲ್ಲ ಪಾಪಗಳಿಂದ ತೊಳೆಯುತ್ತದೆ. ನಮ್ಮ ಹಳೆಯ ಸ್ವಭಾವವು ಪೂರ್ಣ ಹದಗೆಟ್ಟದ್ದಾಗಿದೆ. ದೇವರು ಅದನ್ನು ಬಿಡುಗಡೆ ಮಾಡಲು ಹೋಗುವುದಿಲ್ಲ. ಆತನು ನಮಗೆ ಹೊಸ ಸ್ವಭಾವವನ್ನೇ ಕೊಡುತ್ತಾನೆ. ಹಳೆಯ ಸ್ವಭಾವದೊಂದಿಗೆ ನಾವು
ದೇವರಿಗಾಗಿ ಜೀವಿಸಲು ಸಾಧ್ಯವಿಲ್ಲ. ನೀನು ಅದೇ ಹಳೆ ಸ್ವಭಾವದಲ್ಲಿ ಜೀವಿಸುತ್ತೀಯಾದರೆ ನೀನು ದೇವರ ಮಗುವಾಗಿರಲು ಆಗದು. ಯಾರಾದರೂ ಕೇಳಬಹುದು, ಹಾಗಾದರೆ ಒಬ್ಬ ದೇವರ ಮಗುವು ಪಾಪ ಮಾಡುವುದಾದರೆ ಅವನಿಗೂ ರಕ್ಷಿಸಲ್ಪಡದವನಿಗೂ ಏನು ವ್ಯತ್ಯಾಸ ಎಂಬುದಾಗಿ. ವ್ಯತ್ಯಾಸ ಏನೆಂದರೆ, ರಕ್ಷಿಸಲ್ಪಡದವನು ರಾತ್ರಿ ಹೊರಹೋಗಿ ಊರಿನ ಗೋಡೆಗಳಿಗೆ ಕೆಂಪು ಬಣ್ಣ ಬಳಿದು ಹಿಂದೆ ಬಂದು ಹೇಳುತ್ತಾನೆ, ನಾನು ಇನ್ನೂ ದೊಡ್ಡ ಪಾತ್ರೆ ಹಾಗೂ ದೊಡ್ಡ ಬ್ರಷ್ನಿಂದ ಪೇಂಟ್ ಮಾಡುತ್ತೇನೆ, ಇದನ್ನೇ ಮುಂದುವರಿಸುತ್ತೇನೆ ಎಂದು. ದೇವರ ಮಗುವಾದರೂ ಆ ರೀತಿ ಮಾಡಿದರೆ ಅವನು ದೇವರಿಗೆ ಮೊರೆ ಇಡುತ್ತಾನೆ, ದೇವರೇ, ನಾನು ಈ ಕೆಲಸ ಮಾಡಬಾರದಾಗಿತ್ತು ಎಂಬುದಾಗಿ. ನಮ್ಮ ಹಳೇ ಸ್ವಭಾವವನ್ನು ತಿದ್ದಿಕೊಂಡು ಅದರಲ್ಲಿ ಜೀವಿಸಬಹುದೆನ್ನುವುದು ಸುಳ್ಳಾಗಿದೆ. ಇದು ಧಾರ್ಮಿಕತೆಗೆ ನಡೆಸುತ್ತದೆ. ಅದು ಹೊರಗಿನ ಭಕ್ತಿಯ ವೇಷವಾಗಿದೆ ಹೊರತು ಆಂತರ್ಯದಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಡಾಕ್ಟರ್ ನ್ಯೂವೆಲ್ ಅವರು ಕೆಲವು ಆಸಕ್ತಿಕರವಾದ ಮಾತುಗಳನ್ನು ಹೇಳಿದ್ದಾರೆ. ಅದನ್ನು ನಿಮಗೂ ತಿಳಿಸುತ್ತೇನೆ. ಅದೇನೆಂದರೆ, ಒಳ್ಳೆಯದನ್ನು ಮಾಡುತ್ತೇನೆಂದು ನಿರೀಕ್ಷಿಸುವುದು ಕ್ರಿಸ್ತನಲ್ಲಿ ಮಾತ್ರ ನಿನ್ನನ್ನು ನೋಡಿಕೊಳ್ಳದ ಸ್ಥಿತಿಯಾಗಿದೆ. ನಮ್ಮನ್ನು ನಾವು ಸುಧಾರಿಸಿಕೊಳ್ಳುತ್ತೇವೆಂದು ಹೇಳಿಕೊಳ್ಳುತ್ತೇವೆ, ಆದರೆ ಅದು ಸಾಧ್ಯವಿಲ್ಲದ ಮಾತಾಗಿದೆ. ನೀನು ಕ್ರಿಸ್ತನಲ್ಲಿ ನಿನ್ನನ್ನು ನೋಡಿಕೊಂಡು ನಿನ್ನಲ್ಲಿ ಕಾರ್ಯ ಮಾಡುವ ಪವಿತ್ರ ಆತ್ಮನಿಂದ ಮಾತ್ರ ಇದು ಸಾಧ್ಯವೆಂದು ತಿಳಿದುಕೊಳ್ಳಬೇಕಾಗಿದೆ. ಪವಿತ್ರಾತ್ಮನು ನಿನ್ನಲ್ಲಿ ನೂತನ ಸ್ವಭಾವದ ಮೂಲಕ ದೇವರಿಗಾಗಿ ಜೀವಿಸಲು ನಿನಗೆ ಸಹಾಯ ಮಾಡುತ್ತಾನೆಂದು ನಂಬು. ಇನ್ನೊಂದು ಮಾತು ಹೀಗಿದೆ, ಹೆಮ್ಮೆಯಿಂದಿರುವುದೆಂದರೆ ಕುರುಡಾಗಿರುವುದು. ದೇವರೆದುರಿನಲ್ಲಿ ನಮಗೆ ಯಾವ ಯೋಗ್ಯತೆಯೂ ಇರುವುದಿಲ್ಲ. ಪ್ರಿಯನೇ, ದೇವರು ನಿನ್ನನ್ನು ನೋಡುವಂತೆ ನಿನ್ನನ್ನು ನೋಡಿಕೋ. ಕೊನೆಯ ಮಾತು, ದೈವಿಕ ಆಶೀರ್ವಾದದ ಕೊರತೆಯು ಅಪನಂಬಿಕೆಯಿಂದುಂಟಾದದ್ದು, ಭಕ್ತಿಯ ಕೊರತೆಯಿಂದಲ್ಲ. ಪ್ರಿಯರೇ, ಈ ಕ್ರೈಸ್ತರು ತಮ್ಮ ಅತೀ ಭಕ್ತಿಯ ಕುರಿತಾಗಿ ಕೊಚ್ಚಿಕೊಳ್ಳುವುದು ನನಗೆ ಅಸಹ್ಯವಾಗಿ ಕಾಣುತ್ತದೆ. ನಾವು ದೇವರನ್ನು ನಂಬದಿರುವುದರಿಂದಲೇ ದೈವಿಕ ಆಶೀರ್ವಾದಗಳನ್ನು ಹೊಂದುವುದಿಲ್ಲ. ದೇವರನ್ನು ನಂಬಿರಿ. ಮಾನವನ ಪ್ರಯತ್ನದಿಂದಾಗಿ ನಿಜವಾದ ಭಕ್ತಿ ಹುಟ್ಟುವುದಲ್ಲ. ನಾವು ಭಕ್ತಿಹೀನರು, ಯೋಗ್ಯತೆ ಇಲ್ಲದವರು ಆಗಿರುವಾಗಲೇ ದೇವರಿಂದ ಆಶೀರ್ವಾದ ಹೊಂದಿದ್ದೇವೆಂಬ ತಿಳುವಳಿಕೆಯಿಂದಲೇ. ದೇವರಿಂದ ನಾನು ಹೊಂದುವ ಯಾವುದೂ ನನ್ನ ಭಕ್ತಿಯಿಂದಾಗಿ ದೊರಕಿದ್ದಲ್ಲ. ನನ್ನಲ್ಲಿ ಆತನಿಗೆ ಸಮರ್ಪಿಸಬೇಕಾದದ್ದೇನೂ ಇರುವುದಿಲ್ಲ. ಆತನ ಮಹಾದಯೆಯಿಂದಲೇ ಎಲ್ಲವೂ ದೊರಕುತ್ತದೆ. ಈ ರೀತಿ ಭಕ್ತಿಯ ಕುರಿತು ಕೊಚ್ಚಿಕೊಳ್ಳುವವರು ಪ್ರತಿ ಕೂಟದಲ್ಲಿಯೂ ತಮ್ಮನ್ನು ದೇವರಿಗೆ ಸಮರ್ಪಿಸಿಕೊಳ್ಳುತ್ತಾರೆ. ಇಂತಹ ಜನರನ್ನು ನೋಡಿ ನನಗೆ ಸಾಕಾಗಿದೆ. ಅಂಥವರು ನಂಬಿಕೆಗೆ ಯೋಗ್ಯರೂ ಆಗಿರುವುದಿಲ್ಲ. ಅವರು ಅಪ್ರಾಮಾಣಿಕರು, ಸುಳ್ಳುಗಾರರೂ ಆಗಿದ್ದಾರೆ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಾಕಂದರೆ ಶರೀರಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಶರೀರಭಾವವು ಎಷ್ಟು ದುರಾವಸ್ಥೆಯಲ್ಲಿದೆ ಹಾಗೂ ತಿದ್ದಲಾಗದ ಸ್ಥಿತಿಗೆ ಬಂದಿದೆ ಎಂಬುದನ್ನು ಈ ವಚನವು ತಿಳಿಸುತ್ತದೆ. ಅದು ಆತ್ಮಿಕ ಬಂಡುಕೋರನಂತಿದೆ. ಮಾನವನಲ್ಲಿ ಆತ್ಮಿಕತೆ ಕೊಂಚವಾದರೂ ಇದೆ ಹಾಗೂ ಅವನಲ್ಲಿ ದೇವರ ಕಡೆಗಿನ ಆಸಕ್ತಿ ಗುಪ್ತವಾಗಿ ಇದೆ ಎಂದು ಹೇಳುವ ಮಾತನ್ನು ಇದು ಪೂರ್ಣವಾಗಿ ತಳ್ಳಿಹಾಕುತ್ತದೆ. ನಿಜವಾದ ಸತ್ಯವೇನೆಂದರೆ, ಮಾನವನು ದೇವರಿಗೆ ವೈರಿಯಾಗಿದ್ದಾನೆ. ಅವನು ಪಾಪಗಳಲ್ಲಿ ಸತ್ತು ಹೋದವನಾಗಿರುವುದು ಮಾತ್ರವಲ್ಲದೆ ದೇವರಿಗೆ ಎದುರಾಗಿ ದಂಗೆ ಎದ್ದವನೂ ಆಗಿದ್ದಾನೆ. ಜೀವಿಸುವ ನಿಜ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ದೂರ ಉಳಿಯುವಂತೆ ಅವನು ಧಾರ್ಮಿಕತೆಯ ಸೋಗು ಹಾಕಿಕೊಳ್ಳುತ್ತಾನೆ. ಇದ್ದ ಈ ಸ್ಥಿತಿಯಲ್ಲೇ ಮಾನವನು ಪರಲೋಕಕ್ಕೆ ಹೋಗುವುದಾದರೆ ಅಲ್ಲಿ ಒಂದು ಕ್ರಾಂತಿಯನ್ನೇ ಆರಂಭಿಸಿ ಅತೀ ಬೇಗದಲ್ಲೇ ಒಂದು ಪ್ರತಿಭಟನಾ ಕೂಟವನ್ನು ನಡೆಸಬಹುದು. ತನ್ನ ಸ್ವಾಭಾವಿಕ ಪ್ರಕೃತಿಯಲ್ಲಿ ಯಾಕೋಬನು ಹೋರಾಟದಲ್ಲಿ ತೊಡಗಿದ್ದನು. ಅವನು ಅದನ್ನು ಆರಿಸಿಕೊಳ್ಳಲಿಲ್ಲ. ಆದರೆ ದೇವರು ಅವನೊಂದಿಗೆ ಹೋರಾಡಿದಾಗ ಅವನೂ ಹೋರಾಟಕ್ಕಿಳಿದನು. ಅವನು ತನ್ನನ್ನು ಒಳಪಡಿಸಿಕೊಂಡಾಗ ಮಾತ್ರ ಜಯ ಅವನದಾಯಿತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಶರೀರ ಭಾವವು ಉಂಟು ಮಾಡುವ ಯಾವುದೂ ದೇವರಿಗೆ ಸ್ವೀಕೃತವಾಗುವುದಿಲ್ಲ. ಒಳ್ಳೆಯ ಕ್ರಿಯೆಗಳು, ನಾಗರಿಕತೆ, ಸಂಸ್ಕೃತಿ, ಮಾನವನ ಪ್ರಗತಿ ಇದೆಲ್ಲವೂ ದೇವರ ಮೂಗಿಗೆ ದುರ್ವಾಸನೆಯಾಗಿರುತ್ತದೆ. ಶರೀರಭಾವದ ಉಗುರು ಬೆಚ್ಚಗಿನ ಸ್ಥಿತಿಯೊಂದಿಗೆ ಸಭೆ ನಡೆಸುವ ಯಾವ ಧಾರ್ಮಿಕ ಕಾರ್ಯವಾದರೂ ಕ್ರಿಸ್ತನಿಗೆ ಅಸಹ್ಯಕರವಾಗಿ ಕಾಣುತ್ತದೆ. ನಮ್ಮ ಮಾನವ ಸ್ಥಿತಿಯ ಹೊಗಳಿಕೊಳ್ಳುವಿಕೆಯನ್ನು ದೇವರು ಹೇಗೆ ನೋಡುತ್ತಾನೆ ಎಂಬುದಾಗಿ ನಾವೆಂದಾದರೂ ಯೋಚಿಸಿದ್ದೇವೆಯೋ? ಅದು ಮಾನವನ ದುರಂತದ ದುರಾವಸ್ಥೆಯನ್ನು ತೋರಿಸುತ್ತದೆ. ಆದರೆ ಅದು ಸತ್ಯವಾಗಿದೆ. ಆದರೂ ದೇವರ ಪವಿತ್ರಾತ್ಮನಲ್ಲಿ ಬಿಡುಗಡೆ ದೊರಕುತ್ತದೆ. ನೀನು ಕೂಡ
ನಿನ್ನ ಬಲಹೀನವಾದ ಪಾಪದ ಶರೀರ ಭಾವದ ಮೇಲೆ ಭರವಸವಿಡುವುದನ್ನು ಬಿಟ್ಟು ದೇವರಾತ್ಮನಿಗೆ ನಿನ್ನನ್ನು ಒಪ್ಪಿಸಿಕೊಡುತ್ತೀಯೋ? ಈ ಪ್ರಶ್ನೆ ನಿನ್ನೆದುರಿಗಿದೆ. ಉತ್ತರ ಏನಾಗಿದೆ ಪ್ರಿಯನೇ? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರಾಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನೂ ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮಾತು ರೋಮಾಯ ವಿಶ್ವಾಸಿಗಳ ರಕ್ಷಣೆಯ ಕುರಿತಾಗಿ ಸಂಶಯ ಪಡುವಂಥದ್ದಲ್ಲ. ಅವರು ರಕ್ಷಿಸಲ್ಪಟ್ಟವರೇ ಆಗಿದ್ದಾರೆ. ಈ ವಚನವನ್ನು ಹೀಗೆ ಭಾಷಾಂತರ ಮಾಡಬಹುದಾಗಿದೆ. ಹೇಗೆಂದರೆ, ಆದರೆ ನೀವು ಶರೀರ ಭಾವದಲ್ಲಿಲ್ಲ, ದೇವರಾತ್ಮನು ನಿಮ್ಮಲ್ಲಿ ನಿಜವಾಗಿ ವಾಸವಾಗಿರುವುದರಿಂದ ನೀವು ಆತ್ಮಭಾವದವರಾಗಿದ್ದೀರಿ. ಇದು ನಿಜವಾದ ಪರೀಕ್ಷೆಯಾಗಿದೆ. ಆದರೆ ಯಾವನಿಗಾದರೂ ಕ್ರಿಸ್ತನ ಆತ್ಮನಿಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಪುನರ್ಜನ್ಮ ಹೊಂದಿದ ನಿಜವಾದ ಕ್ರೈಸ್ತನ ಗುರುತೇನೆಂದರೆ ಅವನಲ್ಲಿ ದೇವರಾತ್ಮನು ವಾಸವಾಗಿರಬೇಕು. ಪೌಲನು ಕೂಡ ಪ್ರಾಕೃತ ಮನಸ್ಸಿನ ಕೊರಿಂಥದವರಿಗೆ ಹೀಗೆ ಹೇಳಿದನು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದೋ ಎಂಬುದಾಗಿ. ಪ್ರಿಯರೇ, ಪೌಲನು ಮೊದಲ ಸಲ ಎಫೆಸಕ್ಕೆ ಹೋದಾಗ ಅವನಿಗೆ ಅದರಲ್ಲಿ ಏನೋ ಕಡಿಮೆ ಇದ್ದಂತೆ ತೋರಿತು. ವಿಶ್ವಾಸಿಯಲ್ಲಿರಬೇಕಾದ ಪ್ರತ್ಯೇಕ ಗುರುತು ಅವನಿಗೆ ಕಾಣಲಿಲ್ಲ. ಆದ್ದರಿಂದ ಅವನು ಕೇಳಿದನು, ನೀವು ನಂಬಿದಾಗ ಪವಿತ್ರಾತ್ಮನನ್ನು ಹೊಂದಿದಿರೋ ಎಂಬುದಾಗಿ. ಅವರಿಗೆ ಅವನು ಏನು ಹೇಳುತ್ತಿದ್ದಾನೆಂದೇ ತಿಳಿಯಲಿಲ್ಲ. ಅವನು ಪುನಃ ಕೇಳಿದನು, ನೀವು ಯಾವುದನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರಿ? ಅವರು ಹೇಳಿದರು, ಯೋಹಾನನ ಬೋಧನೆಯನ್ನು ನಂಬಿ ಎಂದು. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 3ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಯೋಹಾನನ ದೀಕ್ಷಾಸ್ನಾನವು ಪಶ್ಚಾತ್ತಾಪಕ್ಕಾಗಿ ಇತ್ತು. ಅದು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಕ್ಕಾಗಿ ಆಗಿರಲಿಲ್ಲ. ಪೌಲನು ಅವರಿಗೆ ಕ್ರಿಸ್ತನ ಕುರಿತಾಗಿ ಬೋಧಿಸಿದನು. ಆಗ ಅವರು ಯೇಸುವನ್ನು ಅಂಗೀಕರಿಸಿ ಆತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 5ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಒಬ್ಬ ವಿಶ್ವಾಸಿಯು ನೂತನ ಸೃಷ್ಟಿಯಾಗಿದ್ದಾನೆ. ನೀನು ಕ್ರಿಸ್ತನನ್ನು ಪ್ರೀತಿಸುತ್ತೀಯೋ? ಆತನ ಕುರಿತಾದ ಸಂಗತಿಗಳು ನಿನ್ನ ಮನಸ್ಸು ಹೃದಯಗಳಲ್ಲಿ ಪ್ರಥಮ ಸ್ಥಾನ ಹೊಂದಿರುತ್ತವೆಯೋ? ಇಲ್ಲವೇ ನೀನು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದೆಯೋ? ರೋಮಾಪುರದಲ್ಲಿ ಬರೆದ ಪತ್ರಿಕೆ 8ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವಸ್ವರೂಪವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ನಿಮ್ಮಲ್ಲಿರುವುದಾದರೆ ನಿಮ್ಮ ದೇಹವು ಪಾಪದ ದೆಸೆಯಿಂದ ಸತ್ತದಾಗಿದೆ, ಆದರೆ ನೀತಿವಂತಿಕೆಯಿಂದಾಗಿ ಆತ್ಮವು ಜೀವವಾಗಿರುತ್ತದೆ. ಅವನು ಹೇಳುವುದೇನೆಂದರೆ, ನಾನು ನೀನು ಕ್ರಿಸ್ತನಲ್ಲಿದ್ದೇವೆ ಮತ್ತು ನಾವು ಆತನಲ್ಲಿರುವುದರಿಂದ ಆತನು ಸತ್ತಾಗ ನಾವು ಸತ್ತವರಾದೆವು. ಮತ್ತು ಮೊದಲೇ ಹೇಳಿದಂತೆ ನಾವು ಈ ಸತ್ಯವನ್ನು ಒಪ್ಪಿಕೊಳ್ಳಬೇಕಾಗಿದೆ. ಮಾತ್ರವಲ್ಲದೆ ನಮ್ಮ ದೇಹಗಳನ್ನು ಆತನಿಗೆ ವಶಪಡಿಸಬೇಕು. ಇದು ನನಗೆ ಆಗುವುದಿಲ್ಲ ಎಂದು ಹೇಳಬೇಡ. ಅದು ವಿಶ್ವಾಸಿಯ ಭಾಷೆಯಲ್ಲಿ ಪೌಲನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಎಂಬುದಾಗಿ ಹೇಳುವಂಥದ್ದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ನಿನ್ನ ಜೀವಿತದಲ್ಲಿ ಪವಿತ್ರಾತ್ಮನು ವಾಸವಾಗಿರುವುದು ನಿನಗೆ ತಿಳಿಯುವುದಿಲ್ಲವಾದರೆ ಮತ್ತು ದೇವರ ಸೇವೆ ಮಾಡುವ ಆಶೆ ನಿನಗಿಲ್ಲವಾದರೆ ನೀನು ಪೌಲನು ಹೇಳಿದಂತೆ ಮಾಡುವುದು ಒಳ್ಳೆಯದು. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಕ್ರಿಸ್ತನಲ್ಲಿದ್ದೇವೆಂಬುದನ್ನು ತಿಳಿದುಕೊಳ್ಳಬೇಕೆಂದು ಕರ್ತನು ಅಪೇಕ್ಷಿಸುತ್ತಾನೆ. ಅನ್ಯಜನಗಳ ವಿಷಯವಾದ ಈ ಮರ್ಮದ ವಿಚಾರವನ್ನು ನೋಡುವಾಗ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನವನ್ನು ನೋಡುವಾಗ ಅಲ್ಲಿ ಹೀಗೆ ಬರೆದದೆ, ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬ ಖಚಿತತೆ ನಿಮಗಿಲ್ಲವಾದರೆ ಆತನು ಈ ಆಮಂತ್ರಣವನ್ನು ಕೊಡುತ್ತಿದ್ದಾನೆ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಎಂಬುದಾಗಿ. ನಿನ್ನ ಬಾಗಿಲು ತೆರೆದಿದೆಯೋ? ಆತನು ನಿನ್ನೊಳಗೆ ಬಂದಿದ್ದಾನೋ? ಪ್ರಿಯ ಸ್ನೇಹಿತನೇ,
ಶರೀರವು ಮರಣಕ್ಕೆ ಹಾಕಲ್ಪಟ್ಟಿದೆ. ದೇವರ ಮಗುವು ಇದನ್ನು ತಿಳಿದುಕೊಳ್ಳಬೇಕು ಮತ್ತು ಅವನು ತನ್ನ ಜೀವಿತವನ್ನು ದೇವರಾತ್ಮನಿಗೆ ಒಪ್ಪಿಸಿಕೊಟ್ಟು ಹೀಗೆ ಹೇಳಬೇಕು, ಕರ್ತನೇ, ನನಗೆ ಸಾಧ್ಯವಿಲ್ಲ, ಆದರೆ ನೀನು ನನ್ನ ಮೂಲಕ ಇದನ್ನು ಮಾಡಬಲ್ಲೆ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರ್ತನು ಬರುವುದು ತಡವಾದಲ್ಲಿ ನಮ್ಮ ಈ ಶರೀರಗಳು ಒಂದು ದಿನ ಸಮಾಧಿಯಲ್ಲಿಡಲ್ಪಡುತ್ತವೆ, ಆದರೆ ನಮ್ಮ ದೇಹಗಳು ಸತ್ತವರೊಳಗಿಂದ ಎಬ್ಬಿಸಲ್ಪಡುತ್ತವೆ ಎಂಬುದಕ್ಕೆ ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನೇ ಆಧಾರವಾಗಿದ್ದಾನೆ. ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದದರಿಂದ ನಾವು ಎಬ್ಬಿಸಲ್ಪಡುತ್ತೇವೆ. ಈ ಮರಣಾಧೀನವಾದ ಶರೀರ ಹಾಗೂ ಹಳೆಯ ಸ್ವಭಾವದಿಂದ ಪವಿತ್ರಾತ್ಮನು ನಮ್ಮನ್ನು ಬಿಡಿಸುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವ ಹಂಗಿನಲ್ಲಿದ್ದೇವೇ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಶರೀರ ಭಾವಕ್ಕನುಸಾರವಾಗಿ ಜೀವಿಸಬೇಕೆಂದಿಲ್ಲ. ದೇವರು ಮಾನವನನ್ನು ಶರೀರ, ಪ್ರಾಣ, ಆತ್ಮವಾಗಿ ಸೃಷ್ಟಿಸಿದ್ದಾನೆ. ಮಾನವನು ಪಾಪ ಮಾಡಿದಾಗ ಅವನ ಆತ್ಮವು ದೇವರ ಕಡೆಗೆ ಸತ್ತಿತು. ದೇವರು ಅವನನ್ನು ಎಚ್ಚರಿಸಿದ್ದನು. ಆದಾಮನು ಆ ಮರದ ಹಣ್ಣನ್ನು ತಿಂದ ಬಳಿಕವೂ ಅನೇಕ ವರ್ಷಗಳವರೆಗೆ ದೈಹಿಕವಾಗಿ ಬದುಕಿದನು, ಆದರೆ ಆತ್ಮಿಕವಾಗಿ ಆ ಕೂಡಲೇ ಅವನು ಸತ್ತವನಾದನು. ಮಾನವನು ಅಡಿಮೇಲಾದವನು. ಅವನ ಶರೀರದಲ್ಲಿನ ಹಳೆ ಸ್ವಭಾವವು ಈಗ ಬಲಯುತವಾಯಿತು. ಇಂದು ಮಾನವನು ಆತ್ಮಿಕವಾಗಿ ಸತ್ತವನಾಗಿದ್ದಾನೆ. ಪುನರ್ಜನ್ಮವೆಂದರೆ ಅಡಿಮೇಲಾದ ನೀನು ಸರಿಯಾಗಿ ಆತ್ಮಿಕವಾಗಿ ಜೀವವನ್ನು ಹೊಂದಿ ದೇವರನ್ನು ಸೇವಿಸುವ ಹೊಸ ಸ್ವಭಾವವನ್ನು ಹೊಂದುವುದೇ ಆಗಿದೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಪ್ರಿಯ ಸ್ನೇಹಿತನೇ, ಕ್ರಿಸ್ತನಿಗೆ ಸಮೀಪವಾಗಿ ಇರುವುದೇ ಅತೀ ಪ್ರಾಮುಖ್ಯವಾದದ್ದಾಗಿದೆ. ನೀನು ಕ್ರೈಸ್ತ ಸೇವೆಗಳಲ್ಲಿ ಗೆದ್ದಲ ಹುಳದಂತೆ ತುಂಬ ಚಟುವಟಿಕೆಯುಳ್ಳವನಾಗಿರಬಹುದು, ಆದರೂ ಕ್ರಿಸ್ತನು ಆಕಾಶದಲ್ಲಿರುವಂತೆ ನಿನ್ನಿಂದ ದೂರವಾಗಿರಬಹುದು. ಸ್ವಾಭಾವಿಕ ಮನುಷ್ಯನು ತನ್ನ ಶರೀರದಾಶೆಗಳನ್ನು ಪೂರೈಸುವ ಹಂಗು ತನಗಿದೆ ಎಂದು ಹೇಳಬಹುದು. ತನ್ನ ಅಪ್ರಾಮಾಣಿಕತೆಗೆ ಕಾರಣ ಕೊಡುತ್ತಾ ಮನುಷ್ಯನು ಊಟ ಮಾಡಬೇಕಲ್ಲವೇ ಎಂದು ಹೇಳಬಹುದು. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಶರೀರ ಭಾವವನ್ನನುಸರಿಸಿದರೆ ನೀವು ಸಾಯುವಿರಿ, ಅಂದರೆ ದೇವರ ಕಡೆಗೆ ಸಾಯುವಿರಿ. ಅಂದರೆ ದೇವರೊಂದಿಗೆ ನಿಮಗೆ ಯಾವ ಅನ್ಯೋನ್ಯತೆಯೂ ಇರುವುದಿಲ್ಲ. ನಾನು ಒಂದು ತತ್ವವನ್ನು ಹೇಳುತ್ತಿಲ್ಲ. ನೀನು ದೇವರ ಮಗುವಾಗಿರುವುದಾದರೆ ಅನುಭವದಿಂದ ಇದು ನಿನಗೆ ಗೊತ್ತಾಗಿರುತ್ತದೆ. ನೀನು ದೇವರ ಮಗುವಾಗಿದ್ದು ನಿನ್ನ ಜೀವಿತದಲ್ಲಿ ಒಪ್ಪಿಕೊಳ್ಳದ ಪಾಪಗಳಿರುವುದಾದರೆ ನಿನಗೆ ದೇವಾಲಯಕ್ಕೆ ಹೋಗುವ ಮನಸ್ಸಾಗುತ್ತದೋ, ಸತ್ಯವೇದ ಓದಲು ಮನಸ್ಸಾಗುತ್ತದೋ? ಖಂಡಿತವಾಗಿಯೂ ಇಲ್ಲ. ನೀನು ದೇವರಿಂದ ದೂರ ಮಾಡಲ್ಪಟ್ಟಿದ್ದಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡೋಣ ನೂತನ ಮನುಷ್ಯನು ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ. ಪ್ರಿಯರೇ, ಇದು ನಮಗೆ ಅರ್ಥವಾಗುತ್ತದಲ್ಲವೇ? ದೇವರು ತನ್ನ ಕುರಿಗಳನ್ನು ಓಡಿಸುವುದಿಲ್ಲ, ಅವುಗಳ ಮುಂದಾಗಿ ಹೋಗಿ ನಡೆಯುತ್ತಾನೆ. ತನ್ನ ಕುರಿಗಳ ಭದ್ರತೆಯ ಕುರಿತಾಗಿ ಆತನು ಮಾತನಾಡಿದಾಗ ಕುರಿಗಳನ್ನು ಬಲಾತ್ಕಾರವಾಗಿ ತನ್ನ ಚಿತ್ತಕ್ಕೆ ಅಥವಾ ದೇವರ ಚಿತ್ತಕ್ಕೆ ಒಳಪಡಿಸುವುದಿಲ್ಲವೆಂದು ಹೇಳಿದ್ದಾನೆ. ಆತನು ಹೇಳಿದ್ದು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಈ ಕುರಿಗಳು ಭದ್ರವಾಗಿ ಅಪಾಯವಿಲ್ಲದೆ ಇರುತ್ತವೆ. ಅವು ಆತನ ಹಿಂದೆ ಹೋಗುತ್ತವೆ. ಅವುಗಳು ದೇವರ ಆತ್ಮನಿಂದ ನಡೆಸಲ್ಪಡುತ್ತವೆ. ಅವುಗಳಲ್ಲಿ ನೂತನ ಸ್ವಭಾವವಿರುವುದರಿಂದ ಆತನ ಸ್ವರಕ್ಕೆ ಕಿವಿಗೊಡುತ್ತವೆ ಹಾಗೂ ಆತನನ್ನು ಹಿಂಬಾಲಿಸುತ್ತವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು
ಅಪ್ಪ, ತಂದೆಯೇ ಎಂದು ಕೂಗಿಕೊಳ್ಳುತ್ತೇವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ. ನಿಮ್ಮಲ್ಲಿ ಈಗ ಆತ್ಮಿಕವಾಗಿ ಅಸಂತೃಪ್ತಿ, ನಿರಾಶೆಗಳಿಗೊಳಗಾಗುವ ಭಯದ ಆತ್ಮವು ಇರುವುದಿಲ್ಲ. ಬದಲಾಗಿ ನೀವು ದೇವರ ಮಕ್ಕಳಾಗಿರುವುದರಿಂದ ಸಂತೋಷದಿಂದ ತುಂಬಿದವರಾಗಿದ್ದೀರಿ ಮತ್ತು ದೇವರ ಆತ್ಮನು ನಿಮ್ಮಲ್ಲಿ ತುಂಬಿಕೊಂಡು ದೇವರನ್ನು ಅಪ್ಪ, ತಂದೆಯೇ ಎಂದು ಕರೆಯುವಂತೆ ಮಾಡುತ್ತದೆ. ಪ್ರಿಯರೇ, ಅರಮಾಯ ಭಾಷೆಯಲ್ಲಿ ಅಬ್ಬಾ ಎಂದಿರುವ ಪದವು ಆಂಗ್ಲ ಭಾಷೆಗೆ ಹಾಗೆಯೇ ಬಂದಿದೆ. ಆರಂಭದ ಸತ್ಯವೇದ ಭಾಷಾಂತರಕಾರರು ಸತ್ಯವೇದದ ಮೇಲಿನ ಗೌರವದಿಂದ ಅದನ್ನು ಇದ್ದ ಹಾಗೆಯೇ ಬರೆದಿದ್ದರು. ಇದು ವೈಯಕ್ತಿಕವಾದ ಪದವಾಗಿದ್ದು ಅದರ ಅರ್ಥ ನನ್ನ ತಂದೆಯೇ ಎಂದಾಗುತ್ತದೆ. ಆದರೆ ದೇವರೊಂದಿಗೆ ಈ ಶಬ್ದವನ್ನು ನಾವು ಉಪಯೋಗಿಸುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಂಬಿಕೆಯ ನಮ್ಮ ಜೀವಿತದಲ್ಲಿ ನಮ್ಮೊಳಗಿನ ಎಲ್ಲ ರೀತಿಯ ಸಮಸ್ಯೆಗಳಲ್ಲಿ ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ಅಪ್ಪ, ತಂದೆಯೇ ಎಂದು ಕರೆಯುವಂತೆ ನಮ್ಮನ್ನು ಆತನು ಬಲಪಡಿಸಿ ನಡೆಸುತ್ತಾನೆ. ಆತನನ್ನು ನಂಬುವುದು, ಆತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡುವುದು ಎಂಥ ಒಳ್ಳೆಯ ಅನುಭವವಾಗಿದೆಯಲ್ಲವೇ? ಪ್ರಿಯರೇ, ಹಾಗಿದ್ದರೆ ಎಂಬುದಾಗಿ ನೋಡುವಾಗ ದೇವರ ಮಗುವು ಆತನೊಂದಿಗೆ ಬಾಧೆಯನ್ನು ಅನುಭವಿಸುತ್ತಾನೆಂದು ಇದು ಭರವಸೆ ನೀಡುತ್ತದೆ. ನಾವು ಆತನೊಂದಿಗೆ ಬಾಧೆಗಳನ್ನು ಅನುಭವಿಸುವುದರಿಂದ ಎಂದು ಇರಬೇಕಿತ್ತು. ಪ್ರಿಯ ಸ್ನೇಹಿತನೇ, ನೀನು ಆತನಿಗಾಗಿ ಏನನ್ನು ಸಹಿಸುತ್ತಾ ಇದ್ದಿ? ಅದು ಏನೇ ಆಗಿದ್ದರೂ ಅದು ಹಗುರವಾದದೆಂದು ಪೌಲನು ಸ್ಪಷ್ಟಪಡಿಸುತ್ತಾನೆ. ಆದರೆ ಭಾರವಾದ ನಿತ್ಯತ್ವದ ಮಹಿಮೆಯ ಭಾರ ನಮಗೆ ಬರುವುದಕ್ಕಿದೆ. ಆ ನಿತ್ಯತ್ವದ ದಿನದಲ್ಲಿ ನಾವು ಆತನಿಗಾಗಿ ಇನ್ನೂ ಹೆಚ್ಚಿನ ಬಾಧೆಯನ್ನು ಅನುಭವಿಸಬೇಕೆಂದು ನೆನೆಸುತ್ತೇವೆ. ಆತನು ನಮ್ಮನ್ನು ತರಬೇತುಗೊಳಿಸುವ ರೀತಿ ಹೀಗಿದೆ. ಆದ್ದರಿಂದ ಎಲ್ಲ ಸಮಯಗಳಲ್ಲೂ ನಾವು ಆತನಿಗೆ ವಿಧೇಯರಾಗಿ ಜೀವಿಸಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೇವರಿಗಾಗಿ ಜೀವಿಸುವ ಜೀವಿತವು ಸಕಲ ಕಷ್ಟಗಳನ್ನು ಸಹಿಸಿಕೊಳ್ಳುವ ಜೀವಿತವಾಗಿದೆ. ದೇವರು ತನ್ನನ್ನು ಪ್ರೀತಿಸುವವರನ್ನು ಶಿಕ್ಷಿಸುತ್ತಾನೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಬಂದೊದಗುವ ಎಲ್ಲ ಕಷ್ಟಗಳಲ್ಲಿ ತಂದೆಯ ಚಿತ್ತವನ್ನು ಅರಿತುಕೊಂಡು ಅದರಿಂದ ದೊರಕುವ ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ಳಲು ನಮ್ಮ ಓಟದಲ್ಲಿ ಸ್ಥಿರಚಿತ್ತದಿಂದ ಓಡೋಣ. ಪ್ರಿಯರೇ, ಹೀಗಾಗುವಂತೆ ದೇವರು ತಾನೇ ನಮ್ಮನ್ನು ತನ್ನ ಕೃಪೆಯಲ್ಲಿ ದಿನಾಲು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಾವು ವಿಷಯಗಳಲ್ಲಿ ಚಟುವಟಿಕೆಯಲ್ಲಿರಬಹುದು, ಸೇವೆಯನ್ನು ಮಾಡ್ತಿರಬಹುದು. ಆದರೆ ಯೇಸು ಕ್ರಿಸ್ತನಲ್ಲಿ ಇರದಿದ್ದರೆ ಸಮಾಧಾನವಿಲ್ಲದವರಾಗಿರುತ್ತೇವೆ. ಯೇಸು ಕ್ರಿಸ್ತನು ಸಮಾಧಾನದ ಪ್ರಭುವು. ಆದುದರಿಂದ ಹಿಂದೆ ನಮ್ಮನ್ನು ಆತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ದೈವಿಕ ಸಮಾಧಾನ ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಪ್ರಿಯರೇ, ನೀವು ದೇವರಿಂದ ಹೊಂದಿದ ಆಶೀರ್ವಾದವನ್ನು ಇತರರು ಹೊಂದಿಕೊಳ್ಳಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿ ಪ್ರೋತ್ಸಾಹಿಸಿರಿ. ದೇವರ ಕೃಪೆ ನಿಮ್ಮ ಸಂಗಡ ಇರಲಿ.